ಮಾನ್ಯ ಮುಖ್ಯಮಂತ್ರಿಗಳು 18/9/2025 ಒಂದು ಆದೇಶವನ್ನು ಮಾಡಿದ್ದಾರೆ. ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿಯೊಂದಿಗೆ ಮುಂದೆ ನಡೆಯುವಂತ ಅಧಿವೇಶನದಲ್ಲಿ ಪ್ರಸ್ತಾವನೆಯನ್ನು ಮಂಡನೆ ಮಾಡತಕ್ಕದ್ದು ಒಂದು ಲೆಟರ್ನ ಕೊಟ್ಟಿದ್ದಾರೆ. ಅದರ ಸಂಬಂಧ ಮೊನ್ನೆ ನಮ್ಮ ಇವರು ಯಾರು ಅಂದ್ರೆ ಸರ್ಕಾರದ ಅಧೀನ ಕಾರ್ಯದರ್ಶಿಯವರು 28ನೇ ತಾರೀಕು ಎಲ್ಲ 5 ಕಂಪನಿಗಳು ಪತ್ರವನ್ನ ಬರೆದಿದ್ದಾರೆ. ಎಷ್ಟು ಮನೆಗಳಿಗೆ ಕರೆಂಟ್ ಇಲ್ಲ, ಸಂಪೂರ್ಣ ಮಾಹಿತಿಯನ್ನ ತುರ್ತಾಗಿ ಆಡಳಿತ ವಿಧಾನಸೌಧ ಇವರಿಗೆ ಸಲ್ಲಿಸುವುದು ಅಂತ ಹೇಳಿದ್ದಾರೆ. ಈಗ ಏನು ಚಳಿಗಾಲ ಅಧಿವೇಶನ ನಡೀತಾ ಇದೆ, ಅಲ್ಲಿ ಒಂದು ಬಾರಿ ವಿನಾಯಿತಿಯನ್ನು ಕೊಡುವಂತ ಪ್ರಸ್ತಾವನೆ ಇದೆ. ಖಂಡಿತವಾಗ್ಲೂ ಈಗಾಗಲೇ ಕಟ್ಟಿರುವ ಕಟ್ಟಡಗಳಿಗೆ ಸಂಪೂರ್ಣವಾಗಿ ವಿನಾಯಿತಿ ಸಿಗ್ತದೆ. ಸುಗ್ರೀವಾಜ್ಞೆ ಮುಖಾಂತರ ವಿನಾಯಿತಿಯನ್ನು ಯಾಕೆ ಕೊಡ್ತಾರೆ ಅಂದ್ರೆ, ನಮ್ಮನೆ ಒಂದು ಪ್ರಜಾವಾಣಿಯಲ್ಲಿ ಒಂದು ನ್ಯೂಸ್ ಅನ್ನು ಮಾಡಿಸಿದ್ದೆ, ಸುರೇಶ್ ಅಂತ ಪ್ರಜಾವಾಣಿ ಎಡಿಟ್ ಹೇಳಿ, ಈ ರಾಜ್ಯದ ಮುಖ್ಯಮಂತ್ರಿಗಳ ಮನೆಗೆ ಕಳೆದ 6 ತಿಂಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲ. ನಾವು ಅದನ್ನೇ ಕಾಯ್ತಾ ಕೂತಿದ್ವಿ, ಯಾವತ್ತೂ ಕರೆಂಟ್ ಕೊಡ್ತಾರೆ 6 ತಿಂಗಳ ಹಿಂದೆನೆ ಗೃಹ ಪ್ರವೇಶ ಆಗ್ಬೇಕಂತ ಕಟ್ಟಡವನ್ನ ಅವರು ತಗೊಂಡಿಲ್ಲ. ಅವ್ರದ್ದು ವೈಲೇಷನ್ ಆಗಿದೆ ಬಿಲ್ಡಿಂಗ್. ಸೊ ಈಗೇನು ನಾಳಿನ ಅಧಿವೇಶನದಲ್ಲಿ ಖಂಡಿತವಾಗ್ಲೂ ಆಗ್ತದೆ. ಯಾಕೆ ಈ ಸಮಸ್ಯೆ ಆಯ್ತು ಅಂದ್ರೆ, ಏನು ಕ್ಯಾಬಿನೆಟ್ ಅಲ್ಲಿ ಕರೆದು ಮಾಡ್ಬಿಡ್ಬೋದಲ್ಲ ಅಂತ ಇರ್ಬೋದು ನಿಮಗೆ. ನಮ್ಮ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ನ್ಯಾಯಾಂಗ ಏನು ಆದೇಶವನ್ನ ಮಾಡ್ತದೆ, ಕಾರ್ಯಾಂಗ ಪಾಲನೆ ಮಾಡ್ತಕ್ಕಂಥ. ಇವೆರಡನ್ನ ಬದಲಾವಣೆ ಮಾಡುವ ಹಕ್ಕು ಶಾಸಕಾಂಗಕ್ಕೆ ಇದೆ. ಆದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಅದನ್ನ ಕಾನೂನುಬದ್ಧವಾಗಿ ಮಾಡಬೇಕು. ನಮ್ಮ ಒಂದು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಪ್ರೀತಿ ಮಾಡಿ ಮದುವೆ ಆಗ್ಬಿಡ್ಬೋದು 1 ತಿಂಗಳು 15 ದಿನದಲ್ಲಿ. ಅದೇ ಆಕೆಗೆ ಡ್ರೈವರ್ಸ್ ಕೊಡ್ಬೇಕಾದ್ರೆ ಕಾನೂನು ಪ್ರಕಾರನೇ ಕೊಡ್ಬೇಕು, ವರ್ಷಾನುಗಟ್ಟಲೆ ಆಗ್ತದೆ. ಸರ್ಕಾರ ಆ ಪರಿಸ್ಥಿತಿ ಸಿಕ್ಕಾಗ್ಬಿಡ್ತು. ಇಡೀ ಇಂಡಿಯಾದಲ್ಲಿ ಯಾವ ಸರ್ಕಾರನೂ ಜಾರಿ ಮಾಡಿಲ್ಲ. ಇವರು ಜಾರಿ ಮಾಡದವಾಗಿದ್ರೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ, ಅಫಿಡವಿಟ್ ಕೊಡ್ಬೋದಾಗಿತ್ತು. ಈಗಾಗಲೇ ಕಟ್ಟಿರುವಂತ ಕಟ್ಟಡಗಳು, ನಮ್ಮ ಕರ್ನಾಟಕದಲ್ಲಿ ವಿದ್ಯುತ್ ಸಂಪರ್ಕಕ್ಕೆ ಈ ಕಾಯ್ದೆ ಇತ್ತು. ಆ ಕಾಯ್ದೆ ಪ್ರಕಾರ ಜನಗಳು ಮನೆಯನ್ನ ಕಟ್ಟಿದರೆ ಮುಂದಿನ ಏನು ನಾವು ಒಂದು ಅಫಿಡವಿಟ್ ಅನ್ನು ಕೊಟ್ಟು ಮುಂದೆ ಕಟ್ಟುವಂತವರಿಗೆ ನಾವು ಒಂದು ಸರ್ಕಾರ ಏನು ಡ್ರಾಯಿಂಗ್ ನಕ್ಷೆಯನ್ನು ಅನುಮೋದನೆ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ನಾವು ಒಂದು ಪಾಲನೆ ಮಾಡ್ತೀವಿ ಅಂತ ಕೊಡ್ಬೋದಾಗಿತ್ತು.